ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಆದ್ಯಂತ್ ಮೀಡಿಯಾ. ವ್ಯಾಸರಾಜರು ಅಥವಾ ವ್ಯಾಸತೀರ್ಥರು, ಈ ಪುಣ್ಯ ದಿನದಂದು ಅವ್ರನ್ನ ನೆನಿಲೇಬೇಕು. ಯಾಕಂದ್ರೆ ಇವರು ಪ್ರತಿಷ್ಠಾಪಿಸಿದ್ದು ಬರೋಬ್ಬರಿ 732 ಹನುಮಂತನ ವಿಗ್ರಹಗಳನ್ನ. ಇವು ಬಹಳನೇ ವಿಭಿನ್ನವಾಗಿವೆ, ಹಾಗೆ ವಿಶೇಷವಾಗಿದೆ. ವಿಜಯನಗರ ಸಾಮ್ರಾಜ್ಯದ ಮಹಾಗುರುಗಳು ಅನ್ಸಿಕೊಳ್ಳುವಂತಹ ವ್ಯಾಸರಾಜರು ಇವುಗಳನ್ನ ಸುಮ್ನೆ ಪ್ರತಿಷ್ಠಾಪನೆ ಮಾಡಲಿಲ್ಲ. ಹನುಮಂತನ ವಿಗ್ರಹಗಳು ಕೇವಲ ಶಿಲೆಗಳಾಗಿರ್ಲಿಲ್ಲ, ಇವುಗಳು ಶಕ್ತಿಯ ಕೇಂದ್ರಗಳಾಗಿತ್ತು. ಏನಿದು ಹನುಮಂತನ ವಿಶೇಷ ವಿಗ್ರಹಗಳು? ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಾನ್ ಕೊಡ್ತಾ ಹೋಗ್ತೀನಿ. ನೀವು ಆದ್ಯಂತ್ ಮೀಡಿಯಾ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಫಾಲೋ ಮಾಡೋದನ್ನ ಮಾತ್ರ ಮರಿಲೇಬೇಡಿ. ಸಾಮಾನ್ಯವಾಗಿ ವ್ಯಾಸರಾಜರು ಪ್ರತಿಷ್ಠಾಪಿಸಿದಂತಹ ಹನುಮಂತನ ವಿಗ್ರಹಗಳು ನಿಂತ ಭಂಗಿ ಅಥವಾ ಶೌರ್ಯವನ್ನ ಪ್ರತಿನಿಧಿಸ್ತಾ ಇರುತ್ತೆ. ಆದ್ರೆ ಹಂಪಿಯಲ್ಲಿರುವಂತಹ ಯಂತ್ರೋದ್ಧಾರಕ ಹನುಮಂತನ ದೇವಸ್ಥಾನದಲ್ಲಿ ಮಾತ್ರ ಹನುಮ ಪದ್ಮಾಸನ ಸ್ಥಿತಿಯಲ್ಲಿದ್ದಾನೆ. ಜೊತೆಗೆ ಇದು ಅವರು ಸ್ಥಾಪಿಸಿದಂತಹ ಮೊಟ್ಟ ಮೊದಲ ವಿಗ್ರಹವಾಗಿದೆ. ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರ ರಾಜಗುರುಗಳಾದ ಶ್ರೀ ವ್ಯಾಸರಾಜರು ಅಥವಾ ವ್ಯಾಸತೀರ್ಥರು ದೇಶದಾದ್ಯಂತ ಒಟ್ಟು 732 ಆಂಜನೇಯ ಸ್ವಾಮಿಯ ವಿಗ್ರಹಗಳನ್ನ ಪ್ರತಿಷ್ಠಾಪಿಸಿದ್ದಾರೆ ಎಂದು ನಂಬಲಾಗುತ್ತೆ. ಇವರು ಪ್ರತಿಷ್ಠಾಪಿಸಿದಂತಹ ವಿಗ್ರಹಗಳು ವಿಶೇಷವಾದ ಲಕ್ಷಣವನ್ನೇ ಹೊಂದಿದೆ. ಹಂಪಿಯ ಚಕ್ರತೀರ್ಥ ಬಳಿ ಇರುವಂತಹ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ವಿಗ್ರಹವು ಶ್ರೀ ವ್ಯಾಸರಾಜರು ಪ್ರತಿಷ್ಠಾಪಿಸಿದಂತಹ ಮೊದಲ ವಿಗ್ರಹವಾಗಿದೆ. ಅವರು ಪ್ರತಿಷ್ಠಾಪಿಸಿದ 732 ವಿಗ್ರಹಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಎಂದು ನಂಬಲಾಗುತ್ತೆ. ಇಲ್ಲಿ ಯಂತ್ರೋದ್ಧಾರಕ ಅಂತ ಯಾಕೆ ಹೆಸರು ಬಂತು ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ವ್ಯಾಸರಾಜರು ಪ್ರತಿಷ್ಠಾಪಿಸಿದಂತಹ ಆಂಜನೇಯ ವಿಗ್ರಹಗಳು ಸಾಮಾನ್ಯವಾಗಿ ಈ ಕೆಳಗಿನ ಲಕ್ಷಣಗಳನ್ನ ಹೊಂದಿರುತ್ತೆ. ನೀವೇನಾದ್ರೂ ಪುರಾತನವಾದ ಹನುಮಂತನ ದೇವಸ್ಥಾನಕ್ಕೆ ಹೋದ್ರೆ ನಾನು ತಿಳಿಸುವಂತಹ ವಿಶೇಷತೆಗಳನ್ನ ಸೂಕ್ಷ್ಮವಾಗಿ ಗಮನಿಸುವ ಮೂಲಕ ನೀವು ವಿಗ್ರಹವನ್ನ ಗುರುತಿಸಬಹುದು. ಎಡಗೈಯಲ್ಲಿ ಹೂ ಅಂದ್ರೆ ಸೌಗಂಧಿಕ ಪುಷ್ಪವನ್ನ ಹಿಡಿಯಲಾಗಿದೆ. ಬಾಲವನ್ನ ತಲೆಯ ಮೇಲೆ ಎತ್ತಲಾಗಿದೆ ಮತ್ತು ತಲೆಯ ಮೇಲೆ ಅರ್ಧ ವೃತ್ತವನ್ನ ಮಾಡಲಾಗಿದೆ. ಕೂದಲಿಗೆ ಸಣ್ಣ ಗಂಟು ಕಟ್ಟಲಾಗಿದೆ. ಬಲಗೈ ತಲೆ ಮೇಲಿದೆ ಅಂದ್ರೆ ಅಭಯಹಸ್ತವಾಗಿದೆ. ಬಾಲದ ತುದಿಯಲ್ಲಿ ಗಂಟೆ ಇದೆ. ಪಾದಗಳ ಬಳಿ ರಾಕ್ಷಸ ಅಕ್ಷಕುಮಾರ ಅಂದ್ರೆ ರಾವಣನ ಮಗ ಸಂಹಾರ ಮಾಡಿದ ಚಿತ್ರವಿದೆ. ತೋಳುಗಳು ಮಣಿಕಟ್ಟು ಮತ್ತು ಪಾದಗಳಲ್ಲಿ ಜೋಡಿ ಬಳೆಗಳಿವೆ. ಇವುಗಳೆಲ್ಲ ಗುರುತಿಸಬಹುದಾದ ಎಲ್ಲಾ ವಿಗ್ರಹಗಳು ಈ ಸಾಮಾನ್ಯ ಲಕ್ಷಣಗಳನ್ನ ಹೊಂದಿವೆ. ಇಷ್ಟೊಂದು ಡೀಟೇಲ್ ಆಗಿ ನನ್ಗೆ ನೋಡೋಕೆ ಸಾಧ್ಯನೇ ಇಲ್ಲ ಅನ್ನೋದಾದ್ರೆ ಬಾಲದಲ್ಲೇನಾದ್ರೂ ಗಂಟೆ ಇದ್ರೆ ಅದು ವ್ಯಾಸರಾಜರು ಪ್ರತಿಷ್ಠಾಪಿಸಿದಂತಹ ಶಕ್ತಿಶಾಲಿ ಹನುಮಂತನೇ ಆಗಿರ್ತಾನೆ. ಕೈಯಲ್ಲಿ ಹೂವನ್ನ ಹಿಡಿದಿರೋದು ಭೀಮಸೇನನು ಸೌಗಂಧಿಕ ಪುಷ್ಪವನ್ನ ತಂದ ನೆನಪಿಗಾಗಿ. ಮುಖ ಒಂದು ಕಡೆ ತಿರುಗಿದ್ದು ಶತ್ರು ಸಂಹಾರದ ಭಂಗಿಯಾಗಿದೆ. ಬಾಲದ ತುದಿಯಲ್ಲಿ ಗಂಟೆ ವಿಜಯ ಧ್ವನಿಯನ್ನ ಸಾರಲು. ಏನಿದು ಗಂಟೆಯ ರಹಸ್ಯ? ಇಲ್ ಕೇಳಿ. ಭಗವಾನ್ ರಾಮನ ವೇಷದಲ್ಲಿ ಮಹಾವಿಷ್ಣು ನಿಜವಾದ ರೂಪದಲ್ಲಿ ಹನುಮನ ಮುಂದೆ ಕಾಣಿಸಿಕೊಂಡು ತನ್ನ ಎಲ್ಲಾ ಶಕ್ತಿಯನ್ನ ಸಣ್ಣ ಗಂಟೆಯಾಗಿ ವರ್ಗಾಯಿಸಿ ಅದನ್ನ ಹನುಮನ ಬಾಲದ ತುದಿಗೆ ಕಟ್ಟುವಂತೆ ಸಲಹೆ ನೀಡಿದನಂತೆ. ಹನುಮಂತನು ತನ್ನ ಬಾಲದಲ್ಲಿ ಕಟ್ಟಿರುವಂತಹ ಗಂಟೆಯನ್ನ ಬಾರಿಸಬಹುದು ಅಥವಾ ಪ್ರಾರ್ಥನೆಗೂ ಕೂಡ ಬಳಸಬಹುದು. ಈ ಗಂಟೆಯ ಶಬ್ದ ಎಷ್ಟು ಮಧುರವಾಗಿತ್ತು ಅಂದ್ರೆ ರಾಮನ ನಾಮದ ಪಠಣಕ್ಕೆ ಹೊಂದಿಕೆಯಾಗ್ತಿತ್ತಂತೆ. ಜೊತೆಗೆ ಹನುಮಂತನಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅದು ಕಾಪಾಡ್ತಾ ಇತ್ತಂತೆ. ದೇವರ ಆಶೀರ್ವಾದಕ್ಕೆ ಅಂತ ನಾವು ದೇವಸ್ಥಾನಗಳಿಗೆ ಹೋಗ್ತೀವಲ್ಲ, ಆಗ ಗಂಟೆ ಬಾರಿಸೋದು ಕೂಡ ಈ ಕಥೆಯ ಆಧಾರದ ಮೇಲೆ ಮಾತ್ರ ಆರಂಭವಾಯಿತು ಅನ್ಸುತ್ತೆ. ಯಾಕಂದ್ರೆ ಈ ಗಂಟೆಗೆ ಮೊದಲು ಯಾವುದೇ ಪುರಾಣ ಗ್ರಂಥಗಳು ಯಾವುದೇ ರೀತಿಯ ಗಂಟೆಗಳನ್ನ ದೇವರ ಕೃಪೆಗಾಗಿ ಬಳಸಲಾಗುತ್ತೆ ಎಂದು ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಹನುಮಂತನ ಎಲ್ಲಾ ಶಕ್ತಿಯು ಆತನ ಬಾಲದಲ್ಲಿದೆ. ರಾವಣ ರಾಕ್ಷಸ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಅಗ್ನಿದೇವ ಮಧ್ಯ ಪ್ರವೇಶ ಮಾಡಿ ಹನುಮಂತನ ಬೆಂಕಿಯ ನೋವನ್ನ ಮುಕ್ತಗೊಳಿಸ್ತಾನೆ. ಬಾಲವು ಉದ್ದಕ್ಕೆ ಹಿಗ್ಗಿಸಲು, ಕುಗ್ಗಿಸಲು ಅಥವಾ ತೂಕವನ್ನ ಹಿಡಿದಿಟ್ಟುಕೊಳ್ಳಲು ವಿಶೇಷ ಶಕ್ತಿಯೇ ಸಿಗುತ್ತೆ. ಕುಬೇರ, ಸೂರ್ಯ, ಯಮ, ಸೀತಾದೇವಿ ಎಲ್ಲರೂ ಕೂಡ ವರವನ್ನ ಕೊಡ್ತಾರೆ. ಹನುಮಂತನ ಮೇಲೆ ಯಾವುದೇ ರೀತಿಯ ದುಷ್ಟ ಪರಿಣಾಮ ಉಂಟಾಗಬಾರದು ಅಂತ ನವಗ್ರಹಗಳು ಸಹ ಹೋಗಿ ಅವನ ಬಾಲದೊಳಕ್ಕೆ ಉಳಿದುಕೊಳ್ತವೆ. ಹೀಗಾಗಿ ಹನುಮಂತನ ಬಾಲವು ವಿವಿಧ ದೈವಿಕ ಶಕ್ತಿಗಳಿಂದ ಮಾಡಲ್ಪಟ್ಟಿದ್ದು ಅವನ ದೇಹದಲ್ಲಿನ ಅತ್ಯಂತ ಶಕ್ತಿಯುತವಾದ ಅಂಗವಾಗಿ ಪೂಜೆಯಲ್ಲಿ ಹೆಚ್ಚಿನ ಮಹತ್ವವನ್ನ ಬಾಲಕ್ಕೆ ನೀಡಲಾಗುತ್ತೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಮೂಡುತ್ತೆ. ವ್ಯಾಸರಾಜರು ಸರಿಯಾಗಿ 732 ಆಂಜನೇಯ ವಿಗ್ರಹಗಳನ್ನೇ ಯಾಕೆ ಪ್ರತಿಷ್ಠಾಪನೆ ಮಾಡಿದ್ರು ಅಂತ.
ಇದಕ್ಕೊಂದು ಸಣ್ಣ ಕಥೆ ಇದೆ. ವ್ಯಾಸರಾಜರು ಹಂಪಿಯ ಚಕ್ರತೀರ್ಥ ಬಳಿ ಪ್ರತಿದಿನ ಬೂದಿ ಬಂಡೆಯ ಮೇಲೆ ಹನುಮಂತನ ಚಿತ್ರವನ್ನ ಬಿಡಿಸ್ತಾ ಇದ್ರು. ಅವರು ಚಿತ್ರ ಬಿಡಿಸಿ ಮುಗಿಸುವಷ್ಟರಲ್ಲಿ ಆ ಹನುಮಂತನ ಚಿತ್ರವು ನಿಜವಾದ ಕೋತಿಯಾಗಿ ರೂಪುಗೊಂಡು ಅಲ್ಲಿಂದ ಹಾರಿ ಹೋಗ್ತಿತ್ತಂತೆ. ಹೀಗೆ ಸತತವಾಗಿ 12 ದಿನಗಳ ಕಾಲ ಆಯ್ತಂತೆ. 12ನೇ ದಿನ ವ್ಯಾಸರಾಜರು ಹನುಮಂತನನ್ನ ಅಲ್ಲಿಯೇ ನೆಲೆಸುವಂತೆ ಪ್ರಾರ್ಥಿಸಿ ಒಂದು ಯಂತ್ರವನ್ನ ಬರೆದು ಅದರಲ್ಲಿ ಹನುಮಂತನನ್ನ ಬಂಧಿಸಿದರು. ಇದೇನೆ ಜನಪ್ರಿಯವಾದಂತಹ ಯಂತ್ರೋದ್ಧಾರಕ ಆಂಜನೇಯ ದೇವಸ್ಥಾನವಾಗಿದೆ. ಹನುಮಂತನನ್ನ ಒಂದು ಯಂತ್ರದಲ್ಲಿ ಅಂದ್ರೆ 6 ಕೋನಗಳ ನಕ್ಷತ್ರದಲ್ಲಿ ಬಂಧಿಸಿ ಪ್ರತಿಷ್ಠಾಪಿಸಲಾಗಿದೆ. ಈ ವಿಗ್ರಹ ಸಾಮಾನ್ಯವಾಗಿ ಕಂಡುಬರುವ ನಿಂತಿರುವ ಭಂಗಿಯಲ್ಲಿಲ್ಲ, ಧ್ಯಾನ ಮುದ್ರೆಯಲ್ಲಿ ಕುಳಿತಿದೆ. ವಿಜಯನಗರ ಸಾಮ್ರಾಜ್ಯದ ಮಹಾಗುರುಗಳಾದಂತಹ ವ್ಯಾಸರಾಜರು ಯಾಕೆ ಹನುಮಂತನ ವಿಗ್ರಹಗಳನ್ನೇ ಪ್ರತಿಷ್ಠಾಪಿಸಿದರು ಗೊತ್ತಾ? ಆ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ಅನ್ಯ ಧರ್ಮೀಯರ ಆಕ್ರಮಣವನ್ನ ಎದುರಿಸ್ತಾ ಇತ್ತು. ಹನುಮಂತನು ಶಕ್ತಿ, ಧೈರ್ಯ ಮತ್ತು ವಿಜಯದ ಸಂಕೇತ. ಸಾಮ್ರಾಜ್ಯದ ಗಡಿಭಾಗಗಳಲ್ಲಿ, ಪ್ರಮುಖ ನಗರಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಹನುಮಂತನ ವಿಗ್ರಹಗಳನ್ನ ಸ್ಥಾಪಿಸುವ ಮೂಲಕ ಜನರಲ್ಲಿ ಆತ್ಮವಿಶ್ವಾಸ ಮತ್ತು ಶೌರ್ಯವನ್ನ ತುಂಬುವ ಕೆಲಸವನ್ನ ಮಾಡ್ತಾ ಇದ್ರು ವ್ಯಾಸರಾಜರು. ಪ್ರತಿ ವಿಗ್ರಹವು ರಾಜ್ಯಕ್ಕೆ ಒಂದು ಕಾವಲುಗಾರನಂತೆ ಕೆಲಸ ಮಾಡ್ಲಿ ಎಂಬುದು ಅವರ ಆಶಯವಾಗಿತ್ತು. ಸಾಮಾನ್ಯವಾಗಿ ಹನುಮಂತನನ್ನ ಸಂಕಟ ಮೋಚಕ ಎಂದು ಕರಿತೀವಿ. ಆ ಕಾಲದಲ್ಲಿ ಬರಗಾಲ, ರೋಗ ರುಜಿನಿಗಳು ಮತ್ತು ಯುದ್ಧದ ಭೀತಿಯಿಂದ ಜನರು ಕಂಗಾಲಾಗಿದ್ರು. ಇಂತಹ ಸಂದರ್ಭದಲ್ಲಿ ಹನುಮಂತನ ಆರಾಧನೆ ಜನರಿಗೆ ಮಾನಸಿಕ ಧೈರ್ಯ ನೀಡ್ತಾ ಇತ್ತು. ಅವರು ಸ್ಥಾಪಿಸಿದಂತಹ ಈ ವಿಗ್ರಹಗಳು ಕೇವಲ ದೇವಸ್ಥಾನಗಳಲ್ಲ, ಗ್ರಾಮ ಜನರ ನಂಬಿಕೆಯ ಕೇಂದ್ರಗಳಾಯ್ತು. ಬಾಲದ ತುದಿಯಲ್ಲಿರುವ ಗಂಟೆಯು ಜಯದ ಸಂಕೇತ. ಹನುಮಂತನು ಸದಾ ಚೈತನ್ಯಶೀಲ ಮತ್ತು ತನ್ನ ಕಾರ್ಯವನ್ನ ಮಾಡ್ತಾನೆ ಇರ್ತಾನೆ ಎಂಬುದನ್ನ ಸೂಚಿಸುತ್ತೆ. ಗಂಟೆಯ ನಾದವು ದುಷ್ಟಶಕ್ತಿಗಳನ್ನು ಓಡಿಸಿ ಭಕ್ತರಲ್ಲಿ ಜಾಗೃತಿಯನ್ನ ಉಂಟು ಮಾಡುತ್ತದೆ ಎಂದು ನಂಬಿಕೆ ಇದೆ. ಸಾಮಾನ್ಯವಾಗಿ ಬಾಲದ ತುದಿಯಲ್ಲಿ ಪುಷ್ಪ ಅಥವಾ ಗಂಟೆ ಇರುತ್ತೆ. ಬಾಲದ ತುದಿಯಲ್ಲಿ ಗಂಟೆಯು ಸಕಲ ಮಂಗಳಕರ ಧ್ವನಿಯಾದಂತಹ ಓಂಕಾರವನ್ನ ಹೊರಡಿಸುತ್ತದೆ ಎಂಬುದು ಭಾವನೆಯಾಗಿದೆ. ವ್ಯಾಸರಾಜರು ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾದ ಕಾಲದಲ್ಲಿ ದೇಶದಾದ್ಯಂತ ಧರ್ಮದ ಜಾಗೃತಿಯನ್ನ ಮೂಡಿಸಿದ್ರು. ಅವರು ಸುಮಾರು 1 ವರ್ಷದ ಅವಧಿಯಲ್ಲಿ ಅಂದ್ರೆ 366 ದಿನಗಳು ಹಗಲು ಮತ್ತು ರಾತ್ರಿಗಳ ಸಂಕೇತವಾಗಿ ಪ್ರತಿ ಮೈಲಿನಂತೆ ಹನುಮಂತನ ಶಕ್ತಿಯನ್ನ ಸ್ಥಾಪಿಸಲು ನಿರ್ಧಾರ ಮಾಡಿದ್ರು. ವಿಜಯನಗರ ಸಾಮ್ರಾಜ್ಯದ ಗಡಿಗಳನ್ನ ಮತ್ತು ಪ್ರಮುಖ ಪ್ರದೇಶಗಳನ್ನ ರಕ್ಷಿಸಲು ವ್ಯಾಸರಾಜರು ಆ ಜಾಗಗಳಲ್ಲಿ, ಸ್ಥಳಗಳಲ್ಲಿ ವಿಗ್ರಹಗಳನ್ನ ಸ್ಥಾಪನೆ ಮಾಡ್ತಾ ಬಂದ್ರು. ಪ್ರತಿಯೊಂದು ವಿಗ್ರಹವು ರಾಜ್ಯಕ್ಕೆ ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡಲಿ ಎಂಬುದು ಅವರ ಉದ್ದೇಶವಾಯಿತು. ವ್ಯಾಸರಾಜರನ್ನ ಸುಮ್ಮನೆ ರಾಜಗುರುಗಳು ಅಂತ ಇಟ್ಕೊಂಡಿರ್ಲಿಲ್ಲ. ಕೃಷ್ಣದೇವರ ಕುಹು ಯೋಗದಂತಹ ಸಂಕಷ್ಟದ ಸಮಯದಲ್ಲಿ ಇವರು ಸ್ವತಃ ಸಿಂಹಾಸನವನ್ನ ಏರಿ ರಾಜರ ಗಂಡಾಂತರವನ್ನೇ ದೂರ ಮಾಡಿದ್ರು ಎಂಬ ಪ್ರತೀತಿ ಇದೆ. ಇವರ ದಾಸ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆನೇ ಇದೆ. ಶ್ರೀ ಪುರಂದರದಾಸರು ಮತ್ತು ಕನಕದಾಸರಂತಹ ಮಹಾನ್ ದಾಸರಿಗೆ ಇವರೇ ಗುರುಗಳು. ಇವರು 6 ರಾಜರ ಕಾಲದ ಮಾರ್ಗದರ್ಶಕರು. ಇವರನ್ನ ನರಸಿಂಹದೇವರಾಯರಿಂದ ಹಿಡಿದು ಅಚ್ಯುತ ದೇವರಾಯರವರೆಗೆ 6 ಮಂದಿ ವಿಜಯನಗರದ ದೊರೆಗಳಿಗೆ ಇವರೇ ರಾಜಗುರುಗಳು. ಇವರು ಪ್ರತಿಷ್ಠಾಪಿಸಿದಂತಹ ಹನುಮಂತನ ವಿಗ್ರಹಗಳು ಹಂಪಿಯಲ್ಲಿರುವಂತಹ ಯಂತ್ರೋದ್ಧಾರಕ ಹನುಮಂತನ ದೇವಸ್ಥಾನ, ಬೆಂಗಳೂರಲ್ಲಿರುವಂತಹ ಗಾಳಿ ಆಂಜನೇಯ ದೇವಸ್ಥಾನ, ಕೋಟೆ ಆಂಜನೇಯ ದೇವಸ್ಥಾನ ಮುಂತಾದ ಬಹಳಷ್ಟು ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲೇ ಇವೆ. ಇವರು ಹಂಪಿಯಲ್ಲಿ ಒಂದು ವಿಶ್ವವಿದ್ಯಾಲಯದ ಮಾದರಿಯ ಶಿಕ್ಷಣವನ್ನೇ ನೀಡಿದ್ರು. ಇವರ ಶಿಷ್ಯರು ವಾದಿರಾಜ ತೀರ್ಥರು ಮತ್ತು ವಿಜಯೇಂದ್ರ ತೀರ್ಥರು. ವ್ಯಾಸರಾಜರು ಇವರನ್ನ ವಿಜಯನಗರ ಸಾಮ್ರಾಜ್ಯದ ಮಹಾಗುರುಗಳು ಅಂತ ಸುಮ್ಮನೆ ಕರೀಲಿಲ್ಲ. ಅವರು ಶಕ್ತಿವಂತ, ಬುದ್ಧಿವಂತ, ಶೌರ್ಯವಂತ ಹಾಗೆ ಧೈರ್ಯವಂತ ಆದಂತಹ ಆಂಜನೇಯನ ವಿಗ್ರಹಗಳನ್ನೇ ಪ್ರತಿಷ್ಠಾಪನೆ ಮಾಡಿ ಜನರನ್ನ ರಕ್ಷಣೆ ಮಾಡೋಕೆ ಇವನೇ ಸೂಕ್ತ ಎಂದು ಯೋಚನೆ ಮಾಡಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರು. ಹಾಗೆ ಪ್ರತಿಷ್ಠಾಪನೆ ಮಾಡ್ತಾ ಬಂದ್ರು. ಅವರ ನೆನಪಿಗಾಗಿ ನಾವು ಈಗ್ಲೂ ಕೂಡ ಆ ದೇವಸ್ಥಾನಗಳಲ್ಲಿ ಪೂಜೆಗಳು, ಪುನಸ್ಕಾರಗಳು ನಡೀತಾ ಬಂದಿದೆ, ಮುಂದೆ ಕೂಡ ನಡೀತಾ ಹೋಗುತ್ತೆ. ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋಗಳಿಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಧನ್ಯವಾದಗಳು.